ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. KRS ಯಾರು ಕೇಳಿಲ್ಲ, ಕೃಷ್ಣಾ ಸಾಗರ ಕರ್ನಾಟಕ ಪ್ರತಿಯೊಬ್ಬರು ಕೇಳಲೇಬೇಕಾದಂಥದ್ದು, ನೋಡಿರಬೇಕಾದಂಥದ್ದು. ವಿಶೇಷವಾಗಿ ಯಾಕಪ್ಪ ಅಂತಂದ್ರೆ ಕಾವೇರಿ ನದಿ ಕಟ್ಟಿದಂಥ ಈ ಡ್ಯಾಮ್ ಆ ಭಾಗದ ಜನರ ಜೀವ ಜಲ. ನಮ್ಮ ಕೃಷ್ಣಗಿಂತಲೂ ಹೆಚ್ಚು ಮಹತ್ವ ಕೊಟ್ಟು ಇದನ್ನು ಬೆಳೆಸಿದಲ್ಲಿ ಜನ ಅದರ ಬಗ್ಗೆ ಒಂದು ಹನಿ ನೀರಿಗಾಗಿಯೂ ಒಂದು ಹೋರಾಟ ಮಾಡೋದು, ಜೊತೆಗೆ ಉಳಿಗಾಗಿ, ಜೊತೆಗೆ ತಮಿಳುನಾಡಿನೊಂದಿಗೆ ಸದಾ ಕದನ ಕಾವೇರಿಗಾಗಿ ನಡೆಯೋದನ್ನು ನಾವು ನೋಡಿದ್ವಿ. ಇಷ್ಟೊಂದು ಕದನವನ್ನು ನಾವು ಕೃಷ್ಣಾ ನದಿ ಸಲುವಾಗಿ ಮಾಡಿದ್ರಿ ಈ ಭಾಗದ. ಇವತ್ತು ಕೃಷ್ಣಾ ನದಿ ಅನೇಕ ಯೋಜನೆಗಳೆಲ್ಲ ಮುಕ್ತಾಯಾಗಿ ನಮ್ಗೆ ಬರಬೇಕಂತ ಪಾಲಿ ನೀರನ್ನು ನಾವು ಬಳಸ್ತಿದ್ದೀವೋ ಏನೋ. ಅದೇ ಇರಲಿ, ಕಾವೇರಿ ಈಗ ಈ ಕಾವೇರಿ ಕುರಿತಾಗಿ ಒಂದಿಷ್ಟು ಆರತಿ ಮಾಡಬೇಕು ಅಂತ, ಕಾವೇರಿ ಆರತಿ ಮಾಡಬೇಕು. ಜೊತೆಗೆ ಅಲ್ಲೊಂದು ಅಮ್ಯೂಸ್ಮೆಂಟ್ KRS ಬೃಂದಾವನದ, ಅದನ್ನು ಇನ್ನಷ್ಟು ಉನ್ನತೀಕರಣ ಮಾಡಿ ಚೆಂದ ಮಾಡುವಂಥದ್ದು ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ರೈತರನ್ನ, ಆ ಭಾಗದ ರೈತರ ಕರೆಸಿ ವಿಶ್ವಾಸ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದರು. ಆದರೆ ಆ ಪ್ರಯತ್ನ ಯಶಸ್ವಿ ಆಗಲಿಲ್ಲ ನಮ್ಮ ಚಲುವರಾಯಸ್ವಾಮಿ ಅವರಿಂದ ಅಂತೇಳಿ. ಯಾಕೆಂದರೆ ಕೃಷಿ ಸಚಿವ ಚಲುವರಾಯಸ್ವಾಮಿಯವರು ಏನಾದರೂ ಮಾಡಿ ಎರಡು ಒಪ್ಪಿಸ್ಕೋಬೇಕು. ರೈತರನ್ನು ಕರೆಸಿದ್ರು ಮೀಟಿಂಗ್. ರೈತ ಸಂಘದ ಮುಖಂಡರೆಲ್ಲರೂ ಕೂಡಿದ್ರು. ಮಂಡ್ಯ ರೈತ ಸಂಘದವರು, ವಿಶೇಷವಾಗಿ ಆ ನದಿ ಪಾತ್ರಕ್ಕೆ, ಆನೆಕಟ್ಟಿಗೆ ಸಂಬಂಧಿಸಿದಂಥ ರೈತರು, ಅದರ ಲಾಭ ಪಡ್ಕೊಳ್ಳೋಂಥ ರೈತರು, ದುಡಿಯುವ ರೈತರು, ಅವರು ಕರೆಸಿ ಮಾತಾಡಿದರು. ಆದರೆ ಅವರ ಮಾತಿಗೆ ನಮ್ಮ ರೈತರು ಬೆಲೆ ಕೊಡಲಿಲ್ಲ ಅನ್ನುವಂಥದ್ದು. ಯಾಕಂದರೆ ಒಂದಿಷ್ಟು ಪೂಜೆಗಾಗಿ, ಆರತಿಗಾಗಿ, ಕಾವೇರಿ ಆರತಿಗಾಗಿ 92 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಅಂದರೆ ಏನಪ್ಪ ಇದು ಅಂತೇಳಿ ರೈತ ದಿನನಿತ್ಯದ ತನ್ನ ಲಾಭಕ್ಕಾಗಿ ತನ್ನ ಬದುಕಿಗೆ ಬಡದಾಡಿ ಸಾಯ್ತಾ ಇದ್ದಾನೆ. ಆ ನೀರನ್ನ ಉಪಯೋಗ ಮಾಡಿ ತನ್ನ ಕಾಲದಲ್ಲಿ ನಿಂತಂಥ ರೈತ ತನ್ನ ಬದುಕನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೋಬೇಕಪ್ಪ ಅಂತೇಳಿ ಇನ್ನಷ್ಟು ನಮಗೆ ಏನೋ ಆ ಒಂದು ವ್ಯಾಪಾರದಲ್ಲಿ ಅನುಕೂಲ ಆಗಲಿ, ನಮ್ಮ ಬೆಳೆಗೆ ಬೆಲೆ ಬರಲಿ ಅಂತ ಪರದಾಡ್ತಾ ಇದ್ರೆ, ಇಲ್ಲಿ ಏನೂ ಇಲ್ಲದೆ ಬರೀ ಆರತಿ ಮಾಡೋದಕ್ಕೆ 92 ಕೋಟಿ. ಇನ್ನು ಅಮ್ಯೂಸ್ಮೆಂಟ್ ನೋಡಿ ಸಂತೋಷಪಡೋ ಸಲುವಾಗಿ 2600 ಕೋಟಿ ರೂಪಾಯಿ ಇಷ್ಟು ಇನ್ವೆಸ್ಟ್ಮೆಂಟ್ ಯಾಕಪ್ಪ ಅಂತ ಕೇಳ್ತಾ ಇದ್ದಾರೆ ರೈತರು. ಯಾಕಪ್ಪ ಅಂತಂದ್ರೆ ಈ ದೊಡ್ಡ ಮೊತ್ತವನ್ನು ಅದರ ಉಪಕಾರ್ಯಗಳು ಮತ್ತು ರಿಪೇರಿಗೆ ಹಾಕಿದ್ರೆ, ಕೆರೆ ಕೊಳ್ಳ ಹಳ್ಳಗಳನ್ನು, ಅದರಲ್ಲೂ ಕೆರೆಗಳನ್ನ ನೀರು ತುಂಬಿಸಿದ್ರೆ ಅಲ್ಲೇನೋ ಸುತ್ತಮುತ್ತಲಿಂದವ್ರು ಜನರಿಗೆ ಅನುಕೂಲ ಆಗೋದಿಲ್ಲ ಏನ್ರಿ ಅಂತ ಕೇಳ್ತಾ ಇದ್ದಾರೆ. ಈಗ ನೀವು 10,000 ಮಂದಿ ತೊಗೊಂಡು ಹೋಗಿ ಆರತಿ ಮಾಡ್ದಂಥ ಕಾವೇರಿ ನದಿ ಮೇಲೆ ನೀವು ಕಪ್ಪರ ಅದು ಇದು ಪೂಜೆ ಮಾಡಿ ಅದನ್ನು ನೀರಾಗಿ ಇಳಿಸಿದಿರಿ, ನೀರು ಅದಕ್ಕೆ ಕಲುಷಿತ ಆಗೋದಿಲ್ಲೇನು, ಈ 10-20 ಜನ ಕುಡಿದ್ರಿಂದಾಗೆ ಅಲ್ಲಿ ನೀರಿನಷ್ಟು ಹೊಲಸಾಗೋದಿಲ್ಲೇನದು ಅನ್ನುವಂಥ ಮಾತನ್ನು, ಮತ್ತು ಅಮ್ಯೂಸ್ಮೆಂಟ್ ಎದಕ್ಕೆ ಬೇಕಾಗಿದೆ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಮೊದಲು ಇಲ್ಲಿ ಬದುಕಬೇಕಾಗಿದೆ, ರೈತ ಸಾಯ್ತಾ ಇದ್ದಾನೆ, ಅದ್ರಿಗೆ ಲಕ್ಷ್ಯ ಹಾಕಿರಿ ನೀವು, ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಅಂತ ಸಂಪೂರ್ಣವಾಗಿ ಈ ಕಾವೇರಿ ಆರತಿಗೆ ರೈತರು ವಿರೋಧ ಮಾಡಿದ್ದಾರೆ. ಯಾಕಂದ್ರೆ ಒಂದು ದುಡ್ಡಲ್ಲ, 2 ದುಡ್ಡಲ್ಲರಿ, ನಿಮ್ಮ ಮನ್ಯಾಗ ನೀವು ಕಪ್ಪು ಹಚ್ಕೊಂಡು ಪೂಜೆ ಮಾಡಿರಿ, ಎಷ್ಟು ಬರೋದು ಖರ್ಚು ಅಂತ ಕೇಳ್ತಾರೆ ಅವ್ರು. ನೀವೇನೋ ಇದು ಮಾಡ್ಲಿಕ್ಕೆ ಹೊಟ್ಟಿದ್ರಿ ದೊಡ್ಡ ಪ್ರಮಾಣದಾಗ, ಇದರಿಂದ ನಿಸರ್ಗಕ್ಕೂ ಹೊಡೆದು ಬೀಳ್ತದೆ, ಪೆಟ್ಟು ಬೀಳ್ತದೆ, ಅದ್ರ ಜೊತೆ ಕಾವೇರಿನೂ ಹೊಲಸಾಗ್ತದೆ ಅಂತ. ನೀವು ಇದನ್ನ ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿದ್ದು ಇವು ಕಾವಲಿಗಳನ್ನು ಸ್ವಚ್ಛ ಮಾಡುವಂಥದ್ದು, ನೀರು ಹೋಗಿ ಮುಟ್ಟಿಸುವಂಥದ್ದು ಎಲ್ಲ ರೈತರಿಗೆ. ಅದು ಮಾಡಿ ದೊಡ್ಡ ಉಪಕಾರ ಮಾಡಿದಾಗ ಈ ದುಡ್ಡಿನಾಗ ಆಗ್ತೈತೆ ಅದು ಅಂತೇಳಿ ಸ್ಪಷ್ಟವಾಗಿ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಆರತಿ, ನಮ್ಮ ಕಾವೇರಿ ಆರತಿ ಬೇಡಪ್ಪ ಅಂತ. ಹೀಗಾಗಿ ನಮ್ಮ ಜಯಪ್ರಕಾಶ್ ಸಲಹೆಗಾರ, ಯಾರು ಸಲಹೆಗಾರ ರೀ, ಉಪಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್, ನೀರಾವರಿ ಮಿನಿಸ್ಟರ್ ಅವರೇ ಇದ್ದಾರೆ. ಅವರ ಏನಪ್ಪ ಅಂತ ಸಲಹೆಗಾರ, ತಾಂತ್ರಿಕ ಎಕ್ಸಿಕ್ಯೂಟಿವ್ ಆಫೀಸರ ಜಯಪ್ರಕಾಶ್ ಅವರಿಗೆ ನಾವೇನು ಹೇಳಬೇಕು, ಅವ್ರಿಗೆ ಅಮ್ಯೂಸ್ಮೆಂಟ್ ಏನು ಲಾಭ ಬರ್ತದೆ, ಯಾಕೆ ಬೇಕು, ಏನು ಬೇಕು ಅಂತೇಳಿ ನೀವು ಹೇಳಬೇಡ ಮರ ಏನೋ ಮಗನ ಹಂಗೆ ಮಾತಾಡಿಬಿಟ್ಟಿದ್ದಾರೆ. ಮಾತಾಡಿಸಿ ಕೊಟ್ಟಿಲ್ಲ ಅವ್ರಿಗೆ, ನೀವು ಮಾತಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ಹೀಗಾಗಿ ಈ ಒಂದು ಆರತಿ, ಕಾವೇರಿ ಆರತಿಯ ಒಂದು ಕನಸ್ಕೊಂಡಿದ್ರು, ಅದು ಈಡೇರ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಲ್ಲಿ ಸರ್ಕಾರಗಳು ಹೇಳೋದು ಹಠ ಬಿಡಲಿಕ್ಕಿಲ್ಲ ಅಂತೂ ಅನ್ನಿಸ್ತದೆ. ಯಾಕಂದರೆ ರೈತರ ವಿರೋಧ ಇದ್ದಾಗೂ ಯಾಕಪ್ಪ ಇದು ಅವಶ್ಯಕತೆ ಐತಿ ಅಂತೇಳಿ. ಯಾಕಂದರೆ ಅದರಲ್ಲೂ ಅಲ್ಲಿ ಶಾಸಕ P. ರವಿಕುಮಾರ ಅವರಿಂದವರು ಯಾರೇ ವಿರೋಧಿಸಲ್ರಿ, ನಾವು ಮಾಡೇ ಮಾಡ್ತೀವಿ ಆರತಿ ಕಾವೇರಿದು ಅಂತ ಹೇಳ್ತಾ ಇದ್ದರು. ನಮಗೇನು ಸವಾಲು ಹಾಕ್ತಾರೆ ರೀ ಮಾಡೋದ್ರಿಂದ? ನಮಗೇನು ಸವಾಲಿಲ್ಲ, ಅದು ನಮಗೆ ಹಾಕ್ತಾರೆ ಅವರು. ಇಂಥ ಸವಾಲಿಗೆ ರೈತ ಸಂಘದವರು ಬಗ್ಗೋದಿಲ್ಲ. ಆನೆಕಟ್ಟೆ ಉಳಿವಿಗೆ ಮತ್ತು ಪರಿಸರ ಸಂರಕ್ಷಣೆಗಾಗಿ ನಮ್ಮ ಹೋರಾಟ. ನಾವು ವೈಯಕ್ತಿಕ ಏನೂ ಇಲ್ಲ ಆ ಒಂದು ಮಂಡ್ಯದ ಶಾಸಕರ ವಿರುದ್ಧವಾಗಿ, ರವಿಕುಮಾರ್ ಅವ್ರ ವಿರುದ್ಧವಾಗಿ. ಆದರೆ ಒಂದು ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದರೆ, ಇಲ್ಲ ಈ ಎಲ್ಲ ವಾತಾವರಣ ಪರಿಸರ ಕಲುಷಿತ ಆಗ್ತದೆ, ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ನಾವು ಇವತ್ತು ವಿರೋಧಿಸ್ತಾ ಇದ್ವಿ ಅಂಥೇಳಿ
ಮಂಡ್ಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂಥ ಕಾವೇರಿ ಆರತಿ ಅನುಷ್ಠಾನದ ಮತ್ತು KRS ಬೃಂದಾವನದ ಉನ್ನತೀಕರಣಕ್ಕಾಗಿ ಸಭೆ ಕರೆದಿದ್ರೆ ಸಭೆಯನ್ನು ರೈತರೆಲ್ಲ ವಿರೋಧ ಮಾಡ್ತಾರೆ. ಇದು ಬೇಡಪ್ಪ ನಮ್ಮ ಅಂತೇಳಿ. ಯಾಕಂದ್ರೆ ಇದರ ಅವಶ್ಯಕತೆ ನಮಗೇನಿಲ್ಲ. 10,000 ಜನ ಸೇರಿಸೋದು 10,000 ಅದೆಲ್ಲ ಹೊಲಸಿಡಿಸಿ ಹೋಗೋದು, ಆ ಸುತ್ತಮುತ್ತ ಆನೆಕಟ್ಟೆ ಸುತ್ತಮುತ್ತ ಇದು ಅವಶ್ಯ ಇಲ್ಲ. ಮತ್ತು ಕಾವೇರಿ ಆರತಿ ಇದು ದೊಡ್ಡದಿಲ್ಲ, ಸಣ್ಣದೇ ಒಂದು ಕಾರ್ಯಕ್ರಮ ಮಾಡಿ ಬಿಡುವಂಥದ್ದು. ಅದು ಪಬ್ಲಿಸಿಟಿಗಾಗಿ ಏನು ದುಡ್ಡು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜನಸಾಮಾನ್ಯ ಟ್ಯಾಕ್ಸ್ ಅದು ಹಾಳು ಮಾಡಿಬಿಡ್ರಿ ಅಂತ ಒತ್ತಾಯವನ್ನು ಸರ್ಕಾರದ ಮೇಲೆ ಆಗ್ತಾ ಇದ್ದಾರೆ. ಅದರಲ್ಲೂ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಸಂಘಟನಾ ಕಾರ್ಯದರ್ಶಿ ಸೊಣದ ಜಯರಾಮಂತಿ ಅವರು ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ. ಕರ್ಪೂರದ ಆರತಿ ಮಾಡಲು 92 ಕೋಟಿ ಬೇಕಾ? ನಿಮ್ಮ ಮನೆಗಳಲ್ಲಿ ಆರತಿ ಮಾಡಲು ನಮ್ಮ ಅಭ್ಯಂತರವಿಲ್ಲ. KSR ಡ್ಯಾಮ್ ಬಳಿ 10,000 ಜನ ಸೇರಿ ಕಾವೇರಿ ಆರತಿ ಮಾಡಿದರೆ ಅಲ್ಲಿ ನೀರು ಎಷ್ಟು ಕಲುಷಿತವಾಗುವುದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ರೈತ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ಅಂತ ಸುನಂದ ಜಯರಾಮ್ ಅವರು. ಅಂದರೆ ಇವ್ರಿಗೆ ಹೇಳೋದ್ರಲ್ಲೂ ಅರ್ಥ ಅದ. ನನಗೈತಿ ಎಲ್ಲ ಬೇಕಾಗಿಲ್ಲ, ಬ್ಯಾಡ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಈ ಏನಪ್ಪ ಅಂದ್ರೆ ನಿಮಗೀಗ ಚರ್ಚೆ ಮಾಡಿದಾಗ ಏನು ಚಲುವರಾಯ ಸ್ವಾಮಿ ಇದೆಲ್ಲ ನೋಡಿಕೊಂಡು ಹಾಗಾದ್ರೆ ನಾನು ಮುಖ್ಯಮಂತ್ರಿ ಜೊತೆಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಅಥವಾ ನೀರಾವರಿ ಮಿನಿಸ್ಟರ್ ಜೊತೆ ಹೋಗಿ ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಬರ್ತೀನಿ, ಮಾತಾಡೋಕ್ಕೆ ಅಂತೇಳಿ ಅಲ್ಲಿ ಎದ್ದು ಬರೋದು ಹೆಚ್ಚಾಗಿಬಿಟ್ಟದ. ಏನು ಚಲುವರಾಯ ಸ್ವಾಮಿಗೆ ಹೀಗಾಗಿ ಅದೊಂದು ರೀತಿ ಮುಂದಕ್ಕೆ ಬಿದ್ದಂಗೆ ಆಗಿದೆ ಅಂತ ಅನಿಸ್ಕೊಳ್ತಾ ಇದೆ ಈ ಕಾರ್ಯಕ್ರಮ ಕಾವೇರಿ ಆರತಿ. ಆದರೆ ಅದು ಮಾಡುವ ಹಠದಲ್ಲಿ ಇದ್ದಂಗೆ ಕಾಣ್ತದೆ ನಮ್ಮ ಮಿನಿಸ್ಟರ್ಸು. ಅದೇನಾಗ್ತದೆ ನೋಡೋಣ. ಆದ್ರೆ ಇಷ್ಟೊಂದು ದುಡ್ಡು ಇನ್ವೆಸ್ಟ್ಮೆಂಟ್ ಅದು ಬೇಕಾ? 92 ಕೋಟಿ ಸಣ್ಣ ಅಮೌಂಟ್ ಅನ್ನೋದು, 2,000 ಕೋಟಿ ಸಣ್ಣ ಅಮೌಂಟ್ ಅನ್ನೋದು. ಯಾಕಂದ್ರೆ ಜನರ ಟ್ಯಾಕ್ಸಿಂದ ಎಲ್ಲ ಫಂಕ್ಷನ್ ಮಾಡ್ತಾಯಿದ್ದೀರಿ, ನೀವು ಅದಕ್ಕೆ ಉತ್ತರದ ಹೆಚ್ಚು ನಿಮ್ಮದದು. ಈ ತಪ್ಪನ್ನು ಜನ ಕ್ಷಮಿಸ್ತಾರೇನು ಅನ್ನುವಂಥ ಮಾತಾಡ್ಯಾರ. ಅದಕ್ಕಾಗಿ ರೈತರದು ಸಹಿತ ಇದ್ರ ಬಗ್ಗೆ ಇನ್ನಷ್ಟು ಏನಪ್ಪ ಅಂದ್ರೆ ಸಂಯಮದಿಂದ ಮಾತಾಡೋದು, ವರ್ಕ್ ತೊಗೊಳ್ಳೋದು ಭಾಳ ಉತ್ತಮ. ಮತ್ತು ಅದೇ ಕಾಲಕ್ಕೆ ಸರ್ಕಾರವು ಸಹಿತ ಕಾವೇರಿ ಆರತಿಗೆ ರೈತರು ವಿರೋಧ ಮಾಡೋದನ್ನು ಗಮನದಲ್ಲಿರಿಸ್ಕೊಂಡು ಅದನ್ನು ಅಲ್ಲೇ ಕೈ ಬಿಡೋ ಸೂಕ್ತೇನು ಅಂತೇಳಿ. ಇಷ್ಟೊಂದು ದುಡ್ಡು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ಉಪಕಾರವೇ ಮತ್ತೆ ಅನ್ನೋದಲ್ಲ ಅವರೆಲ್ಲ ಹೇಳುವಂಗೆ ಸ್ವಚ್ಛ ಮಾಡಿ ಇನ್ನಷ್ಟು ನೀರು ಸರಳಾಗಿ ಹೋಗಿ ಮಾಡಿದ್ರೆ ಇನ್ನಷ್ಟು ಅವ್ರು ಬೆಳೆ ಹೆಚ್ಚು ಬರೋ ಸಾಧ್ಯತೆಗಳಿದಾವೆ, ನಮ್ಮ ಇನ್ನಷ್ಟು ಅನ್ನನೂ ಸಿಗೋ ಸಾಧ್ಯತೆಗಳು ಹೆಚ್ಚಿದಾವೆ ಅಂತ ಹೇಳ್ತಾ ಈ ಒಂದು ಕಾವೇರಿ ಆರತಿ ವಿರೋಧ ವ್ಯಕ್ತಪಡಿಸಿದಂಥ ರೈತರ ಒಂದು ಏನು ಮನದಾಸೆ ಅದ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯನವರು ಮತ್ತು ನೀರಾವರಿ ಮಂತ್ರಿ DK ಅವರು ಮಾಡಬಹುದು. ಯಾಕೆ ಅನಗತ್ಯ ವೈರತ್ವ ಬೆಳೆಸುವವರ ಏನೂ ಇಲ್ಲ. ಈಗಾಗಲೇ ಸಾಕಷ್ಟು ಈ ದಿಶೆಯಲ್ಲಿ ಸರ್ಕಾರ ಹೆಸರು ಕೆಡಿಸ್ಕೊಳ್ಳೋದು. ಈಗ RCB ಮತ್ತೇನೋ ಕೆಲವೊಂದು ಕಾರ್ಯಕ್ರಮ ಮಾಡಿ ಅದು ಈಗಾಗಲೇ ರಾಜ್ಯ ತುಂಬ ಟೀಕೆ ಟಿಪ್ಪಣಿಗೊಳಗಾದಾಗ ಇನ್ನೊಂದು ಇಲ್ಲಿ ರೈತರಿಂದ ವಿರೋಧ ವ್ಯಕ್ತ ಮಾಡಿಸಿಕೊಂಡು ಈ ಕಾರ್ಯಕ್ರಮ ಮಾಡಿದಾಗ ಇದು ಇನ್ನಷ್ಟು ಶಬ್ದ ಮಾಡುವ ಸಾಧ್ಯತೆಗಳಿದ್ದಾವೆ. ಮತ್ತು ವಿರೋಧಿಗಳಿಗಂತೂ ಇಷ್ಟು ಸಣ್ಣ ಸಣ್ಣ ವಿಷಯ ಸಿಕ್ಕರು ಸಾಕು ದೊಡ್ಡ ಮಾಡುವ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಮುಖ್ಯ ಏನಪ್ಪ ಅಂದ್ರೆ ಕಾವೇರಿ ಆರತಿಗಿಂತಲೂ ಕಾವೇರಿ ನದಿ ನೀರು ಪ್ರತಿಯೊಬ್ಬರಿಗೆ ಮುಟ್ಟುವಂಗೆ ಕಾಲುವೆಗಳನ್ನು ಸ್ವಚ್ಛ ಮಾಡೋದು ಯೋಗ್ಯ ಅಲ್ಲ. ನೋಡಿ ಏನು ಅನಿಸುತ್ತೆ ನಿಮಗೆ ಅಂತ ಹೇಳ್ತಾ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.